ಯಾರು ಅಂತ. ಇವಾಗ ಮಾಡಕ್ ಕೇಳಿದ್ ಯಾರಂದ್ರೆ ಇವಾಗ ನಾವು ಮಾಡಬಾರ್ದಾ? ಕರಗ ಮಾಡಬಾರ್ದಾ ಹೇಳಿ? ಇದನ್ನ ಯಾಕೆ ನೋಡಿ, ಇದು ವಿಶ್ವವಿಖ್ಯಾತ ಬೆಂಗಳೂರು ಕರಗ. ಒಂದ್ ಮೊಳ ಹೂವು ಹಾಕಿದ್ರು ಕರಗ ನಡೆಯುತ್ತೆ. ನಾವು ಭಾರಿ ವಿಜೃಂಭಣೆಯಿಂದ ಮಾಡ್ಕೊಂಡು ಹೋಗ್ತಾ ಇದೀರಿ. ಒಂದು ನಾನು ಹೇಳ್ತಾ ಇದೀನಿ ಪದೇ ಪದೇ, ಇವ್ರಿಗೆ ಮಾಡ್ಲಿ, ಇಲ್ಲಾಂದ್ರೆ ನಾವು ಮಾಡ್ಕೊಂಡು ಹೋಗ್ತೀರಿ. ಇಲ್ಲ ನಾವು ಇವ್ರ ಹತ್ರ ದುಡ್ಡೇ ಕೇಳಲ್ಲ, ಇವ್ರ ದುಡ್ಡೇ ನಮಗ್ ಬೇಡ. ದಯವಿಟ್ಟು ಹೇಳ್ತೀನಿ, ನಾನು ಒಂದು ವಿಷಯ ಕ್ಲಿಯರ್ ಆಗಿ ಹೇಳ್ತೀನಿ. ನಮ್ಗೆ ರಾಮಲಿಂಗಾರೆಡ್ಡಿ ಸರ್ ಸಪೋರ್ಟ್ ಚೆನ್ನಾಗಿದೆ, ಆರಿ ಸರ್ ಸಪೋರ್ಟ್ ಇದೆ, ಡಿ ಕೆ ಶಿವಕುಮಾರ್ ಸರ್ ಸಪೋರ್ಟ್ ಇದೆ, CM ಸಪೋರ್ಟ್ ಇದೆ. ಇಲ್ಲಿ ಸ್ವಲ್ಪ ಅಧಿಕಾರಿಗಳು PR ರಮೇಶ್ ಮಾಡ್ತಾರೋ ಕಿತಾಪತಿ ಇದಲ್ಲ, ಬೇರೆ ಏನು ಇಲ್ಲಿಲ್ಲ. ಎಲ್ಲರ ಸಪೋರ್ಟ್ ಚೆನ್ನಾಗಿದೆ, ಸರ್ಕಾರ ಸಪೋರ್ಟ್ ಚೆನ್ನಾಗಿದೆ. ಅವ್ರು ಅದಕ್ಕೆ 1.5 ಕೋಟಿ. ನನಗೆ ಡಿ ಕೆ ಶಿವಕುಮಾರ್ ಸರ್ ಒಂದು ಮಾತು ಹೇಳ್ತಾರೆ, ಇನ್ನ 50 ಲಕ್ಷ ಎಕ್ಸ್ಟ್ರಾ ತಗೊಂಡು ನೀವು ಮಾಡಿ ಅಂತ. ಆದ್ರೆ ಇಲ್ಲಿ ಅವ್ರದ್ದೆಲ್ಲ ಸಮಸ್ಯೆ ಇರೋದು ಇಲ್ಲಿ ಕೆಲ ಅಧಿಕಾರಿಗಳು ಮತ್ತೆ ಈ PR ರಮೇಶ್ ಇವ್ರದ್ದು. ಈಗ ನಾವು ಕನ್ಫ್ಯೂಸ್ ಆಗಿದ್ದೀರಿ ನೋಡಿ. ಈಗ ಸಂಜೆಗೆ 6,000 ಮಲ್ಲಿಗೆ ಹೂವು ಹಾರ ಬೇಕು. ಈಗ ಇಲ್ಲಿ ಎಲ್ಲ ಅಲಂಕಾರ ಮಾಡಬೇಕು, ಪೂಜಾರಿಗಳು ಗರ್ಭಗುಡಿ ಅಲಂಕಾರ ಎಲ್ಲ ಮಾಡಬೇಕು. ಇವಾಗ ನಿಮ್ಮನ್ನ ಮಾಡಕ್ ಕೇಳಿದ್ ಯಾರು ಅಂದ್ರೆ ಇವಾಗ ನಾವೇನ್ ಮಾಡ್ಬೇಕು? ನಾವೇ ಕೇಳ್ತಾ ಇದೀರಿ, ನಾವೇನ್ ಮಾಡ್ಬೇಕು? ಈಗ ಮಾಡಕ್ ಕೇಳಿದ್ ಯಾರು ಅಂದ್ರೆ ಕರಗ ನಿಲ್ಲಿಸ್ಬೇಕಾ ನೀವ್ ಹೇಳೋದು? ಪೂಜಾರಿಗಳಿಗೆ ತಲೆ ಕೆಟ್ಟೋಗ್ಬಿಟ್ಟಿದೆ. ಈಗ ಅವ್ರನ್ನ ನಾವು ನೆಮ್ಮದಿಯಾಗಿ ಬಿಡ್ಬೇಕು, ಈ ತರ ಎಲ್ಲ ಮಾಡಬಾರ್ದು. ಇದು ನಮ್ಗೆ ಗೊಂದಲ ಆಗಿದೆ. ನಿಮ್ಮನ್ನ ಮಾಡಕ್ ಕೇಳಿದ್ ಯಾರು ಅಂತಾರೆ, ಏನಿದ್ರ ಅರ್ಥ ಏನು? ಅವ್ರು ನಂಗೆ ತುಂಬಾ ನೋವಾಗಿದೆ, ನನ್ನ ಅರ್ಧ ಗಂಟೆ ಬಿಟ್ಬಿಡಿ, ನಂಗೆ ತುಂಬಾ ನೋವಾಗಿದೆ ಅಂತ ಹೇಳಿ ಈಗ ಬಳೆ ಶಾಸ್ತ್ರ ನಡಿಬೇಕಾಗಿತ್ತು, ಇನ್ನ ನಡೆದಿಲ್ಲ. ಯಾರು ಬರ್ತಾ ಇಲ್ಲ, ನಾವು ಅಲ್ಲಿದ್ದೀರಿ ಇಲ್ಲಿದ್ದೀರಿ ಅಂತ ಹೇಳ್ತಾರೆ. ಯಾವ ಅಧಿಕಾರಿನೂ ಇಲ್ಲಿಲ್ಲ. ಸರ್ ಕೇಳಿದ್ರಿ, ನಿಮ್ಗೆ ಯಾಕೆ ನಮ್ಮ ಅಕೌಂಟ್ಗೆ 40 ಲಕ್ಷ ಬಂದಿದೆ, ಆದ್ರೆ ನಿಮ್ಗೆ ಅದು ಮಂಗಳವಾರ ಕೊಡ್ತೀರಿ ಅಂತ. ಕರ್ಗ ನಾವು ಮಂಗಳವಾರ ತಳ್ಳಕ್ಕಾಗತ್ತಾ? ಅಕಸ್ಮಾತ್ ಮಂಗಳವಾರ ಇದೇ ಮಾತು ನಿಮ್ಮನ್ನ ಮಾಡಕ್ ಕೇಳಿದ್ ಯಾರು ಅಂದ್ರೆ ಈಗ 1 ಕೋಟಿ ನಾವು ಹಾಕ್ಬಿಟ್ಟು ಏನ್ ಮಾಡ್ಬೇಕು? ನಾವೊಂದ್ ಮಾತು ಕೇಳಿದ್ರಿ, ಸರಿ ನೀವು ಮಂಗಳವಾರನೇ ಕೊಡಿ, ನಮ್ಗೆ ರೈಟಿಂಗ್ಸ್ ಅಲ್ಲಿ ಕೊಡಿ. ಏನ್ ಸರ್? ಇದೇ ADC ಹೇಳಿದ್ರು ನನಗೆ ಧ್ವಜಾರೋಹಣ ದಿವಸ, ನಾವು ದೇವ್ರನ್ನ ನಂಬ್ತೀರಿ, ನಾವು ದೇವ್ರ ಭಕ್ತರೆ, ನಾಲ್ಗೆ ಅಂದ್ರೆ ನಾಲ್ಗೆ, ನೀವು ಹೋಗಿ ಮಾಡಿ, ನಿಮ್ಗೆ ಕೋರ್ಟ್ ಆರ್ಡರ್ ಇದೆ, ನೀವು ದುಡ್ಡು ಹಾಕೊಂಡು ಮಾಡಿ, ನಾವು ನಿಮ್ಗೆ ಕೊಡ್ತೀರಿ ಅಂತ. ಇವತ್ತು ಹೇಳ್ತಾರೆ ಇವ್ರಿಗೆ ಮಾಡಕ್ ಕೇಳಿದ್ ಯಾರು ಅಂತ. ಏನ್ ಹೇಳ್ಬೇಕು ಇವ್ರಿಗೆ? ರಾಜಕಾರಣಕ್ಕಿಂತ ಮೋಸು ಇಂಥ ರಾಜಕಾರಣ ಮಾಡೋದಕ್ಕಿಂತ ಇವರೆಲ್ಲ ಹೇಳ್ತೀನಲ್ಲ ಅಷ್ಟು ಬೇಜಾರಾಗ್ತಾ ಇದೆ. ಸರ್ ನಾವ್ ಹೇಳ್ತೀರಲ್ಲ, ರೋಡ್ ಫಂಕ್ಷನ್ಗಳಿಗೆ ನಾವು 10 ಲಕ್ಷ ಹಾಕೊಂಡು ಜಾತ್ರೆ ಮಾಡ್ತೀರಿ. ಸರ್ ನಾವಿವಾಗ ನಮ್ಮ ಜನಾಂಗ ಒಬ್ಬೊಬ್ರು 5-5 ಸಾವಿರ ಹಾಕಿದ್ರೆ ಜಾತ್ರೆ ಮುಗ್ದೋಗುತ್ತೆ. ಇಲ್ಲ ಬೇಡ, ನಾವೇ ಹಾಕ್ತಿರಿ. ಇವಾಗ ನಾವು ದೇವ್ರಿಗೆ ಹಾಕಿದ್ರಿ ಅಂತ ಹೇಳ್ಬಿಡ್ತೀರಿ. ನಾವು ಮಾಡಿದ್ಮೇಲೆ ನೀವ್ ಹೆಸರು ತಗೊಳಕ್ ನೀವು ಬರಬೇಡಿ. ನಾವು ಮಾಡ್ತೀರಿ, ನಾವೇ ಮಾಡ್ಕೊಂಡು ಹೋಗ್ತೀರಿ. ನೇರ ಕಾರಣ PR ರಮೇಶ್ ಅವ್ರ ಜೊತೆಲಿರೋ ಅಧಿಕಾರಿಗಳು. ಮೇಡಮ್ ಈಗ ನಾವು ಗೊಂದಲದಲ್ಲಿದ್ದೀರಿ. ಈಗ ಮಾಡಕ್ ಕೇಳಿದ್ ಯಾರು ಅಂತ ಹೇಳಿದ್ರೆ ಈ ವಿಶ್ವವಿಖ್ಯಾತ ಕರಗ ಮಾಡ್ಬೇಕಂತ ನಿಮ್ ಮನ್ಸಲ್ಲಿ ಇದೆಯಾ, ಇಲ್ಲ ಮಾಡೋರ್ನೂ ಕುಗ್ಗಿಸ್ತಾ ಇದ್ದೀರಾ? ಇಷ್ಟೇ ಕೇಳ್ತಾ ಇದ್ದಾರೆ. ಈಗ ಗೊಂದಲದಲ್ಲಿ ಪೂಜಾರಿಗಳು ಹೋಗಿ ಸೈಲೆಂಟ್ ಆಗಿ ಕುತ್ಕೊಂಡ್ಬಿಟ್ಟಿದ್ದಾರೆ, ಏನ್ ಮಾಡ್ಬೇಕು ಅಂತ. ಈಗ ಒಂದು ಪೂಜಾರಿಗಳಿಗೆ ಈ ಮಾತು ಕೇಳ್ತಾರಂದ್ರೆ ಮಾಡಕ್ ಕೇಳಿದ್ ಯಾರು ಅಂದ್ರೆ ಇದು ಇತಿಹಾಸದಲ್ಲಿ ಇದೆಲ್ಲ ಆಗಿಲ್ಲ. ಮತ್ತೆ ಇನ್ನೊಂದು ಹೇಳ್ತೀನಿ, PR ರಮೇಶ್ ಅವ್ರಿಗೆ ಈ ಶಾಸ್ತ್ರ ಸಂಪ್ರದಾಯಗಳು ನಮ್ಮ ದೇವಸ್ಥಾನದ ಏನು ಆಚರಣೆ ವಿಚಾರಣೆ ಅದೆಲ್ಲ ಗೊತ್ತಿಲ್ಲ. ಅವ್ರು ಸುಮ್ಮನೆ ರಾಜಕಾರಣಿಗಳ ಜೊತೆ ಸುತ್ತಾಡ್ತಾ ಇರ್ತಾರೆ ಹೊರತು ಅವ್ರಿಗೆ ಇಲ್ಲಿ ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ಇಲ್ಲಿ 5 ಮನೆತನ ಇದೆ, ಯಾವುದೇ ಕಮಿಟಿ ಬಂದ್ರು 5 ಮನೆತನ ಜೊತೆಲ್ಲೇ ಮಾಡ್ಕೊಂಡು ಹೋಗ್ಬೇಕು ಕರಗ. ಇವ್ರು ಸುಮ್ಮನೆ ಏನೇನೋ ನಾನು ಕರಗ ಮಾಡ್ತೀನಿ ಎಲ್ಲರೂ ಮಾಡಕ್ ಆಗಲ್ಲ. ನಾವು ಕಾಯ್ತೀರಿ, ಅರ್ಧ ಗಂಟೆ ಕಾಯ್ತೀರಿ, ಏನ್ ಬರುತ್ತೆ? ಇವಾಗ ನಮ್ಗೆ ನಾವ್ ಹೇಳ್ತಾ ಇರೋದು ನೋಡಿ, ಇದು ವಿಶ್ವವಿಖ್ಯಾತ ಬೆಂಗಳೂರು ಕರಗ ನಿಲ್ಲಿಸ್ಬೇಕನ್ನೋ ಉದ್ದೇಶ ಅಲ್ಲ. ಯಾಕೆ ಈ ಗೊಂದಲ ತರ್ತಾ ಇದ್ದೀರಾ? ನೀವು ಮಾಡಲ್ಲ, ಮಾಡೋರ್ಗೂ ಬಿಡ್ತಾ ಇಲ್ಲ. ಸರಿ, ನೀವೆಲ್ಲ ರೈಟಿಂಗ್ಸ್ ಅಲ್ಲಿ ಹೇಳೋರು ಇವಾಗ 40 ಲಕ್ಷನ ಎಲ್ಲಿ ಬಿಡುಗಡೆ ಮಾಡಿದೀರಾ? ಚೆಕ್ ಯಾರು ಕೊಟ್ಟಿದ್ದೀರಾ? ರಾಜು ಟೆಂಡರ್ ಯಾರು? ರಾಜು ಎಲ್ಲಿದ್ದಾನೆ? ಈಗ ಲೊಕೇಶನ್ ಸಮೇತ ತೆಗಿರಿ, ರಾಜು ಎಲ್ಲಿದ್ದಾರೆ? ರಾಜು ಯಾರ್ಯಾರಿಗೆ ಎಷ್ಟೆಷ್ಟು ಹೂನಾರ ತರಿಸಿದ್ದಾರೆ, ಯಾರ್ಯಾರಿಗೆ ಎಷ್ಟೆಷ್ಟು ಮಾಡಿದ್ದಾರೆ, ಏನೇನು ಅಲಂಕಾರ ಮಾಡಿದ್ದಾರೆ ಕೇಳಿ. ಲೊಕೇಶನ್ ಸಮೇತ ತೆಗಿರಿ. ಅವ್ರು 8 ದಿವಸದಲ್ಲಿ ರಾಜು ಇಲ್ಲಿ ದೇವಸ್ಥಾನ ಹತ್ರ ಎಷ್ಟು ದಿವಸ ಬಂದ್ರು? ಎಲ್ಲರೂ ಸಿಕ್ಕಾಕೊಳ್ತಾರೆ. ಮತ್ತೆ ಹೈಕೋರ್ಟ್ ಆರ್ಡರ್ ಉಲ್ಲಂಘನೆ ಮಾಡಿರೋದು ಇವರು. ಹೈಕೋರ್ಟ್ ಆರ್ಡರ್ ಒಂದೇ ಒಂದು ಹೇಳಿದೆ, ವ್ಯವಸ್ಥಾಪನಾ ಸಮಿತಿ EO ಒಬ್ಬರೇ ಮಾಡಬೇಕು ಅಂತ. ಯಾವ DC ಇನ್ನೊಬ್ರು ADC ಇನ್ವಾಲ್ವ್ ಆಗಿ ಅಂತ ಹೇಳಿಲ್ಲ. ನಾವ್ ಹೇಳಿದಿರಿ, ನಮ್ಗೆ ದುಡ್ಡು ಕಾಸು ಬೇಡ, EO ಅಕೌಂಟ್ಗೆ ದುಡ್ಡು ಹಾಕಿ ಲೆಕ್ಕಾಚಾರ ಕೊಡ್ತೀರಿ, ರಿಲೀಸ್ ಮಾಡಿ ಅಂತ. ಇವಾಗೆಲ್ಲ ಇವರು ಕ್ಯಾಶ್ ಅಲ್ಲಿ ಕೊಟ್ಬಿಟ್ಟು ಇವಾಗ ಹೂವದವ್ರಿಗೆ ಮತ್ತೆ ನಾವು ಚೆಕ್ಕಲ್ಲೇ ಕೊಡ್ತೀವಿ ಅಂದ್ರೆ ಹೂವದವ್ರು ಒಪ್ತಾರಾ? ಅಂದ್ರೆ ಹೂವದವ್ರೇನು ಇನ್ನೊಂದ್ಸಲ ದುಡ್ಡು ತಗೊಂಡು ಡಬಲ್ ದುಡ್ಡು ಬಂತು ಅಂದ್ಕೊಳ್ತಾರೆ. ಮೇಡಮ್ ಕರಗ ನಡೆಯುತ್ತೆ.
ಏನಂದ್ರೆ ಈ ಸೆಲೆಬ್ರೇಷನ್ ಇದೆಯಲ್ಲ ಎಲ್ಲ ಸ್ಲೋ ಆಗ್ಬಿಡುತ್ತೆ. ನಾವು ಏನ್ ಮಾಡ್ತೀರಿ, ಆಯ್ತು ನಮ್ಮ ಮನೆತನಕ್ಕೆ ಬಂದಿದೆ, ಕರ್ಗಕ್ಕೆ ಹೂವು ಎಷ್ಟಾಗುತ್ತೋ ಆ ಖರ್ಚು ವೆಚ್ಚ ನೋಡಿಕೊಂಡು ಇಷ್ಟು ದಿವಸ ಆಗಿರೋದನ್ನ ಮಾತ್ರ ಬಿಲ್ ಮಾಡಿಬಿಟ್ಟು ನಾವು ಏನು ಮಾಡಲ್ಲ, ಸೈಲೆಂಟಾಗಿ ಕರ್ಗದ್ದು ಮಾತ್ರ ನಾವು ಮಾಡ್ಕೊಂಡು ಹೋಗ್ತೀರಿ. ಸರ್ ಈಗ ಸಮುದಾಯದ ನಾಯಕರುಗಳ ಹತ್ರ ಮಾತಾಡೋಷ್ಟು ನಮಗೆ ಇಲ್ಲಿ ಇದಿಲ್ಲ. ಸಮುದಾಯ ನಾಯಕರುಗಳು ಅವ್ರು ಇವಾಗ ಏನ್ ಮಾಡ್ಬೇಕು ಅಂತ ಹೇಳ್ಬೇಕು. ಯಾಕಂತ ಹೇಳಿದ್ರೆ ಈಗ ಗೊಂದಲದಲ್ಲಿದೆ ಸರ್. ಅವರು ಮೇಡಮ್ ಅವರು ಕರ್ಗ ಮಾಡೋದು ಬೇಡ ಅಂತ ಏನು ಹೇಳಿಲ್ಲ, ಆದ್ರೆ ಅವ್ರ ಮನ್ಸಿಗೆ ನೋವಾಯ್ತು. ಆ ಪೂಜಾರಿ ಹಾಕಿರೋ ದುಡ್ಡನ್ನೇ ನಿಮ್ಮನ್ನ ಯಾರು ಹಾಕಕ್ ಹೇಳಿದ್ದು ಅಂತ ಕೇಳ್ತಾರೆ. ಯಾಕೆ ಕೇಳ್ತಾರೆ?